ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ನಿಮ್ಗೆ ನಮ್ಮ ಅಕ್ಕಾರು ಮುಂಜಾನೆ ಹಿಡ್ಕೊಂಡು ಎಲ್ಲ ಹಿಂಡುವಾಗ ನಾವು ಮುಂಜಾನೆ ದನಗಳು ಹಾಲದು ತೆಗೆದುವಾಗ ನಾವು ಮುಂಜಾನೆ ಹಿಡ್ಕೊಂಡು ಸಂಜೆ ತನಕ ಏನೇನು ದಗ್ದ ಮಾಡ್ತಾರೆ ಅಂಥೇಳಿ ಡೈಲಿ ರೂಟೀನ್ದ ನಿಮ್ಗೆ ವಿಡಿಯೋ ತೋರ್ಸಕ್ಕೆ ವಿಡಿಯೋ ಮಾಡಿ ನೋಡ್ರಿ. ನಮ್ಮ ಅಕ್ಕಾರು ಮುಂಜಾನೆ ಹೇಳ್ತಾರೆ, ಅದು ಸ್ನಾನದು ಆದಿಂದ ಎಲ್ಲ ಏನು ಮಾಡ್ತಾರೆ, ಎಲ್ಲ ಹೋಗಿ ಹಾಲು ಹಿಡ್ಕೊಂಡು ಬರ್ತಾರೆ. ಹಾಲು ಹಿಂಡುವಾಗನ ಅಡುಗೆ ಮಾಡ್ತಾರೆ. ಅಡುಗೆ ಆದ್ಬೇಕು ಇನ್ನು ಏನು ಮಾಡ್ಲತ್ತಾರೆ, ಊಟ ಅದು ಮಾಡ್ಯಾರಿ. ಟೈಮ್ 10:30 11 ಆಗಿರ್ತೈತೆ ರೀ. ಅಷ್ಟೊತ್ತಿಗೆ ಊಟ ಮಾಡ್ಬೋದು. 11ಕ್ಕೆ ಏನು ಮಾಡ್ಲಾಕತ್ತಾರೆ, ಆಡಿಗೆ ರೇಷ್ಮೆ ಕಂಟಿ ಹಾಕೋರಿದ್ರು. ಅದಕ್ಕೆ ಇದನ್ನ ಮುರಿದ ಹಿಪ್ಪೆ ನೇರಳೆ ಅಂದ್ರೆ ಹಿಪ್ಪೆ ನೇರಳೆನ ಗಿಡ ಅಂತೇಳಿ ಕರಿತೀವಿ ರೀ. ಇದನ್ನು ಹಿಪ್ಪೆ ನೇರಳೆ ಅಂತೇಳಿ ಬೆಂಗಳೂರು ಸೈಡ್, ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಇದನ್ನೆಲ್ಲ ರೇಷ್ಮೆ ಕಂಟಿ ಅಂತೇಳಿ ಕರೀತಾರೆ. ಯಾಕಂದ್ರೆ ರೇಷ್ಮೆ ಹುಳ ಸಾಕಾಣಿಕೆ ಮಾಡ್ತಾರಲ್ರಿ, ಆ ರೇಷ್ಮೆ ಹುಳಕ್ಕೆ ಇದ್ರದ ತಪ್ಪಲ ಹರಿದ ಏನು ಮಾಡ್ತಾರೆ, ಇದನ್ನು ಸಣ್ಣ ಮಾಡಿ ಹಾಕ್ತಿರ್ತಾರೆ ತಿರ್ಲಾಕ. ಇದನ್ನು ತಿಂದು ಅವು ಏನು ಮಾಡ್ತಾವ್ರಿ, ಆಮೇಲೆ ದಪ್ಪಾಗಿ ರೇಷ್ಮೆ ಗೂಡು ಕಟ್ತಾವ್ರಿ. ಅದಕ್ಕೆ ಇದನ್ನೆಲ್ಲ ರೇಷ್ಮೆ ಕಂಟಿ ಅಂತ ಕರಿತೀವಿ ರೀ. ಇದು ಕಂಟಿನ ಮುರಿದು ಹಚ್ಚಿದ್ರೆ ನೀರು ಹಾಕಿದ್ವಿ ಅಂದ್ರೆ ಇಷ್ಟು ದೊಡ್ಡದಾಗಿ ಗಿಡ ಆಕೈತೆ ನೋಡ್ರಿ. ಆಮೇಲೆ ಆಡ್ಗೋದು ತಾಪಲ್ನು ಇದನ್ನು ಭಾಳ ಇಷ್ಟಪಡ್ತೈತವ್ರಿ. ಅದು ಅಲ್ದನ ಇದು ಬಿರುಸಾದ್ಬೇಕ್ರಿ, ಗಿಡ ದಪ್ಪಾಗಿರ್ತೈತೆ ರೀ. ಈಗ ಹಂಗೆ ಮುರಿದು ಹಾಕ್ತೀವಲ್ರಿ, ಅಲ್ಲೇ ಚೀತಂದ್ರೆ ಬಿರುಸಾಗಿ ಏನು ಆಕೈತೆ ರೀ, ಕಾಯಿ ಅಲ್ಲೇ ಕಾಯಿನ ಬರ್ತಾವೆ ನೋಡ್ರಿ. ಕಾಯಿ ಭಾಳ ರುಚಿ ಇರ್ತಾವ್ರಿ ಫ್ರೆಂಡ್ಸ್. ನೇರಳೆ ಹಣ್ಣು ಇರ್ತಾವಲ್ರಿ, ನೀಲಕಾಯಿ, ಅದು ಸೇಮ್ ಟೇಸ್ಟ್ ಇರ್ತಾವ್ರಿ. ಆದರೆ ಇವತ್ತು ಸಣ್ಣ ಇರ್ತಾವೆ, ಅವು ದೊಡ್ಡ ಇರ್ತಾವೆ. ನಮ್ಮ ಅಕ್ಕಾರ ಹರಿದಾಗ ಕೊಟ್ರು ನೋಡ್ರಿ. ಇದ್ರೊಳಗೆ ಹೆಂಗೆ ಬೀಟ್ರೂಟ್ ಒಳಗೆ ಕೆಂಪನ ರಸ ಇರ್ತೈತಿ ಅಲ್ರಿ, ಅದ ರಸ ಇರ್ತೈತೆ ರೀ. ಬೀಟ್ರೂಟ್ ಒಳಗೆ ಹುಳಿ ಅಂಶ ಇರೋದಿಲ್ಲ. ಆದರೆ ಇದ್ರೊಳಗೆ ನಾವು ನೀಲಕಾಯಿ ತಿನ್ನೋಣ ಹೆಂಗೆ ಹುಳಿ ಬೆಲಸ್ ಹತ್ತೈತಿ, ಆ ರೀತಿ ಹತ್ತೈತಿ ರೀ. ಈಗ ನಾಯಿ ಕುಣ್ಣಿ ಒಂದು ಬತ್ತು ನೋಡ್ರಿ. ನಮ್ಮ ಅಕ್ಕ ಇವಾಗ ಆಡುಗಳಿಗೆ ಮೇವು ಮಾಡ್ಕೊಂಬರ್ಲಕ್ಕೆ ಹೊಂಟಿದ್ರಲ್ರಿ. ಒಂದು ಅರ್ಬಿ ತೊಗೊಂಡು ಸೀರೆ ಪಡಿಕೆ ತೊಗೊಂಡು ಹೋಗೋ ಮುಂದಾಗ ನಾಯಿ ಕುಣ್ಣಿ ಅಂತೂ ನಂದಟ್ಟು ಮೇಯ್ ತಿಕ್ಕ್ರಿ ಮಾಲಕ್ತಿ ಅಂತ ಹೇಳಿ ಹತ್ರಿ. ಅಂದ್ರೆ ಭಾಳ ಕ್ಯೂಟ್ ಐತ್ರಿ. ಎಲ್ಲರೂ ಯಾರೇ ಹೊಂಟ್ರಂದ್ರೆ ಅವ್ರಿಗೆ ಏನು ಮಾಡ್ತೈತಿ, ಅಡ್ಡ ತರಿಬಿ ಅವ್ರ ಜೊತೆ ಹಿಂಗೆ ಆಟ ಆಡ್ತೈತಿ ನೋಡ್ರಿ. ಆಟ ಆಡಿಸ್ರಿ ಅಂತ ಹೇಳಿ ಭಾಳ ಇಟ್ಟು ಬೆರಿಕೆ ಐತಿಲ್ರಿ. ನಾಯಿ ಕುಣ್ಣಿ ನೆಳ್ಳಾಗ ಇಲ್ಲೇ ನೆಳ್ಳಾಗ ಆಡಿಸ್ರಿ ಆಟ ಆಡ್ತೈತ್ರಿ. ನೆಳ ಬಿಟ್ಟು ಒಂದು ಇಟ್ಟು ಬಿಸಿಲಾಗಿ ಅಡ್ಡಿ ಹಚ್ಚಿ ಹಾದೇವು ಅಂದ್ರೆ ಮುಂದೆ ಬಿಸಿಲಾಗಿ ಬರೋದಿಲ್ಲ ರೀ. ಅದಕ್ಕೆ ಕಾಲ ಇಡೋದಿಲ್ಲ, ಅದಕ್ಕೆ ಬಿಸಿಲು ಹತ್ತೈತಿ. ಇಲ್ಲೇ ಅವರು ಮುಸ್ರಿ ತಿಕ್ಕಿ ನೀರು ಚೆಲ್ಲಿರ್ತಾರೆ ರೀ. ಬ್ಯಾಸ್ಯಾಗ ಏನು ಮಾಡ್ತೈತಿ, ಅದ ನೀರು ತಿಕ್ಕಿ ಜಾಗದಾಗ ತಂಪಿರ್ತೈತಿ, ಅಲ್ಲೇ ಕೂತಿರ್ತೈತಿ ರೀ ತೆಂಗಿನ ಗಿಡದ ಬಡಿಯಾಗ. ಅಲ್ಲೇ ಯಾರೇ ಹಾದು ಹೊಂಟಿದ್ರು ಅಂದ್ರೆ ಅವ್ರದ್ದು ಸೀರೆ ಜಗೋದು, ಪ್ಯಾಂಟ್ ಹಿಡಿದು ಜಗೋದು, ಆಮೇಲೆ ಅವ್ರ ಕಾಲಿಗೆ ಹೋಗಿ ಈ ರೀತಿ ಏನು ಮಾಡೋದು, ಕಚ್ಗಳು ಕೊಡೋದು ಮಾಡಿ ಈ ರೀತಿ ಅವ್ರ ಜೋಡಿ ಆಟ ಆಡ್ತೈತಿ ನೋಡ್ರಿ. ಭಾಳ ಕ್ಯೂಟ್ ಐತ್ರಿ, ಭಾಳ ಬೆರಿಕೆ ಐತ್ರಿ, ಇಟ್ಟೈತ್ರಿ ಖರೆ ಇದು ನಾಯಿ ಮರಿ. ನಮ್ಮ ಅಕ್ಕ ನಾಯಿ ಮರಿ ಜೊತೆ ಆಟ ಆಡಿ ಆಕೆ ಏನು ಮಾಡಿದಳ್ರಿ, ಈಗ ಆಡ್ಗಳು ಮೇವು ತರ್ಲಕ್ಕೆ ಹೊಂಟಾಳು. ತೋರಿಸ್ತಾನೆ ಬರ್ರಿ ಆಡಿನ ಮೇವು ನೋಡ್ರಿ. ಹಂಗೆ ನಮ್ಮ ಅಕ್ಕ ಬಿಸ್ಲಾಗ ಹೋಗೋಣ ಬಂದು ಇಲ್ಲಿ ಬಕೆಟ್ ಕೆಳಗೆ ಕೂತೈತಿ ನೋಡ್ರಿ. ನಾ ಏನು ಮಾಡಿದ್ನಿ, ಒದ್ರಿದ್ದೀನಿ ರೀ. ನನಗೇನು ಹೇಳ್ತು, ಬರೋದಿಲ್ಲ ನಾ ಏನು ಹೋಗ್ರಿ ನೀವು ಬಿಸಿಲಾಗ, ನಾ ಬರೋದಿಲ್ಲ ಅಂತ ಹೇಳ್ತೀರಿ. ಮುಂದಕ್ಕೆ ಬಂದಂಗೆ ಮಾಡ್ತು. ಬಂದು ಏನು ಮಾಡ್ತೀರಿ, ಆಮೇಲೆ ನನ್ನ ಕಾಲಿಗೆ ಏನು ಮಾಡ್ತೀರಿ, ಒಂದು ಪಪ್ಪಿ ಕೊಡ್ತೀರಿ ಆಟ ಆಡತ್ತೆ ಹೇಳಿ ನಾ ಏನು ಮಾಡೀನಿ, ಹಿಂದೆ ಸರಿಯಾಣ ಅಲ್ಲೇ ಹೋಗಿ ಹೊಳೆ ಬಕೆಟ್ ಅಂತೇಳಿ ಕೂತ್ರಿ. ಈಗ ನಮ್ಮ ಅಕ್ಕ ನಿಮಗೆ ಮೇವು ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತಾಳೆ ಬರ್ರಿ. ಆಡ್ಗಳು ದಿನ ರೂಟೀನ್ ಐತ್ರಿ ಆಕಿದು. ಮುಂಜಾನೆ ಏಳುದ್ರಿ, ಎದ್ದ ತಕ್ಷಣ ಎಲ್ಲ ಆಡ್ಗಳು ಕಾಲಂದು ಹೆಣ್ಕಾಸು ಮಾಡೋದು ಮಾಡಿ ಸ್ನಾನ ಅದು ಮಾಡೋಣ ಹೋಗಿ ದನಗಳು ಅಷ್ಟು ಎಲ್ಲ ಹಾಲು ಹಿಂಡ್ತಾರು. ಇನ್ನೊಂದು ವಿಡಿಯೋದಾಗ ತೋರಿಸ್ತಾನೆ ಯಾವಾಗಾದ್ರೂ ನಮ್ಮ ಅಕ್ಕ ಯಾವ ರೀತಿ ಮುಂಜಾನೆ ಹೇಳೋಣ ಎಲ್ಲ ದನಗಳು ಹಾಲು ಹಿಂಡ್ತಾರೆ ಅಂಥೇಳಿ. ಎಲ್ಲ ಕೈಲೇನೆ ಹಿಂಡ್ತಾರೆ ಅವ್ರು ಅಷ್ಟು ದನಗಳ್ದು. ಆಮೇಲೆ ಇದನ್ನು ತಿಂಗಳು ಅವ್ರಿ ಅಂಥೇಳಿ ಕರಿತೀವಿ ನೋಡ್ರಿ. ಒಂದು ತಿಂಗಳಿಗೆ ಅವ್ರು ಈ ರೀತಿ ಹೂ ಬಿಡ್ತೈತೆ ರೀ. ಇದು ಹೂ ಬಿಟ್ಟ ತಿಂಗಳೊಳಗೆ ಹೆಂಗೆ ಹೂ ಬಿಡ್ತೈತಿ ಅಲ್ರಿ, ಹೆಂಗೆ ಸಣ್ಣಂಗೆ 1.5 ತಿಂಗಳಿಗೆ ಏನು ಹಾಕವ್ರಿ, ಕಾಯಿ ಹತ್ತಾವ್ರಿ. ಕಾಯಿ ಹತ್ತಿ 2 ತಿಂಗಳಿಗೆ ಎಲ್ಲ ಕಾಯಿ ಮಾರ್ಲಕ್ಕ ಬರ್ತಾವ್ರಿ. ಇದ್ರದ್ದು ನೋಡ್ರಿ ಹೆಸರು ಎಷ್ಟು ದೊಡ್ಡವು ಬಿಳಿಯು ಅವ್ರಿಕಾಯಿ ಹಾಕವ್ರಿ, ಬಿಳಿಯು ಹಾಕವು, ಹಸಿರು ಹಾಕವು. ತಿಂಗಳು ಅವ್ರಿ ಅಂತೇಳಿ ಕರಿತೀವಿ, ಒಂದು ತಿಂಗಳಿಗೆ. ಆಮೇಲೆ ಇದನ್ನು ದ್ರಾಕ್ಷಿ ಕಂಟಿ ಐತ್ರಿ. ಇಲ್ಲಿ ಫಸ್ಟ್ ದ್ರಾಕ್ಷಿ ಬಾಗ ಹಚ್ಚಿದ್ರು ಅವರು, ಅದನ್ನು ಬಾಗಿಂದ ಅವರು ತೆಗೆದಿಲ್ಲ. ಇದನ್ನು ತಂತಿ ಅಲ್ಲೇ ಏನು ಮಾಡ್ತಾವ್ರಿ, ತಂತಿಗೆ ಈ ರೀತಿ ಕಂಟಿ ಇರ್ತೈತಿ ರೀ. ಇದ್ರದ್ದು ಅವ್ರಿ ಬೆಳ್ಳಿದ ಬಳ್ಳಿ, ಅದನ್ನು ಏನು ಮಾಡ್ತಾರೆ, ಏರಿಸಿ ಬಿಟ್ಟಿರ್ತಾರೋ ಅದೆಲ್ಲ ಈ ತಂತಿಗೆ ಸುತ್ತಕೊಂಡು ಕಾಯಿ ಚಂದ ಆಕೈತಿ ನೋಡ್ರಿ. ಎಲ್ಲ ಇದ್ರೊಳಗೆ ಹಚ್ಚಾರ ಅವರು, ಇದನ್ನು ತಿಂಗಳು ಅವ್ರಿ. ಆಮೇಲೆ ಇಲ್ಲೇ ಅವರು ನಮ್ಮ ಅಕ್ಕ ಮೇವು ಮಾಡ್ಲಕ್ಕೆ ಬಂದಳ್ರಿ. ಇಲ್ಲಿ ಚೌಳಿ ಗಿಡ, ಬೆಂಡಿ ಗಿಡ, ಹೀರಿಬೇಳಿ ಹಾಕ್ಯಾರು. ಅದ್ರೊಳಗೆ ಏನು ಮಾಡ್ತಾಳ್ರಿ, ಮನೆ ಮುಂದ್ರಿ ಮೇವು ಮಾಡಾಕಿದಾಳು. ಈಗ ಫಸ್ಟ್ ಮನೆಗೆ ಹಾದಳ್ರಿ ಆಕೆ ನಮ್ಮ ಅಕ್ಕ. ಅಲ್ಲಿ ಮನ್ಯಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಿತ್ತಿಟ್ಟಾಳ್ರಿ. ಆ ಥರ ಸೂಡು ಕಟ್ಟಾಕಿದಾಳು. ಹೆಂಗೈತೆ ನೋಡ್ರಿ ನಮ್ಮ ಅಕ್ಕಾರ ಮನೆ ರೀ. ಮನೆ ಮುಂದೆಲ್ಲ ಏನು ಮಾಡ್ಯಾರು, ಇಲ್ಲಿ ಹಾದಿ ಸಮೀಪ ಮೇಲ್ಗಡೆ ಕಟ್ಟ್ಯಾರ ಮನೆ. ಮೊದಲು ಅಲ್ಲಿ ತೆಳಗಿದ್ರು ಅವ್ರೀಗ ನೋಡ್ರಿ. ಈಗ ಗುಲಾಬಿ ಹೂವು ಹಚ್ಚಾಳ್ರಿ, ಬಟನ್ ಗುಲಾಬಿ ಹೂವು, ಆಮೇಲೆ ಕಂಟಿ, ಶೋಧ ಕಂಟಿ, ಸೇವಂತಿಗೆ ಹೂವು 2 ನಮೂನಿ 2-3 ನಮೂನಿ ಅದಾವ್ರಿ. ಅರ್ಸನಿಗೆ, ಚಾಕ್ಲೇಟ, ಬಿಳಿ ಹೂವು, ಗುಲಾಬಿ, ಆಮೇಲೆ ಮಾವಿನ ಗಿಡ ಹಚ್ಚಾರಿ, ಜವಾರಿ ಹೂವು ಎಲ್ಲ ಇಲ್ಲಿವು ನಮ್ಮಲ್ಲಿ ಅಗಿಗಳು. ಈಗ ಬೆಳ್ಳುಳ್ಳಿ ಕಿತ್ತಿಟ್ಟಾಳ್ರಿ. ಅದು ಬೆಳ್ಳುಳ್ಳಿ ಏನಾಗೈತೆ ರೀ, ಎಲ್ಲ ಮ್ಯಾಗಿಂದ ಪೂರ್ತಿ ಹಸಿದು ಹೋಗಿ ಒಣಗೈತೆ ರೀ. ಅದು ಉಳ್ದು ಜಲ್ದಿ ಕಿತ್ತೋದಾಗಿಲ್ಲ. ಅದ್ರ ಗಾಡಿ ಮಾತ್ರ ಮನಗಂಡು ದಾಮ್ ಆಗೈತೆ ರೀ. ಏನು ಮಾಡ್ಲಾಕತ್ತಾಳ್ರಿ ಈ ರೀತಿ, ಅದು ಮ್ಯಾಗ ಜುಟ್ಟು ಯಾವ್ದು ಐತ್ರಲ್ಲ ಎಲ್ಲಿ ಅದಕ್ಕೆ ಕಟ್ಲಾಕ ಬರ್ತೈತಿ ಅಲ್ರಿ, ಅದನ್ನು ಅಷ್ಟೇ ಏನು ಮಾಡಾಕತ್ತಾಳೆ ಇವತ್ತು. ಈ ರೀತಿ ಕೈಯಾಗ ಸರದ ಅದ್ರದ್ದೆಲ್ಲ ಹಳ್ಳ ಮಣ್ಣ ಈ ರೀತಿ ಸೌರಿ ಒಟ್ಟು
ಸೂಡಿ ಕಟ್ಟಿ ಬರಂಗೆ ಆತ ನಟ ಸೂಡು ಕಟ್ಕೊಳತ್ತಾಳು. ಅವು ಕೆಳಗೇನು ಮ್ಯಾಗ ಎಲೆ ಇಲ್ಲಲ್ರಿ ಅದ್ರ ದೇಟ್ ಆತನ ಒಂದು ಕಡೆ ಸೈಡ್ ಮಾಡ್ಲಾಕತ್ತಾಳು. ಈಗ ಬೆಳ್ಳುಳ್ಳಿ ಸೂಡ ಕಟ್ಟಿದಾಳ್ರಿ ಆಕಿ. ಕಟ್ಟಿ ಆದ್ಬೇಕು ಈಗ ಇಲ್ಲಿ ಹಿರಿ ಬೆಳ್ಯಾಗ ಮೇವು ಮಾಡ್ಲಾಕ ಬಂದಾಳ ನೋಡ್ರಿ. ಅಂದ್ರೆ ಈಗ ಇನ್ನು ದನಗಳಿಗೆ ಮೇವು ಮಾಡ್ಕೊಂಡು ಹೋಗ್ತಾಳೆ. ಎಲ್ಲ ಮೇವು ಐತ್ರಿ ಇದ್ರೊಳಗೆ. ಕೆನ್ನೆ ಅಂತ ಕರಿತೀವಿ ರೀ, ಅದೈತಿ. ಹುಲ್ಲ ಆ ಟೈಪ್ಗೆ ಕೆನ್ನೆ ಟೈಪ್ ಈಗಳು ಐತ್ರಿ. ಆಮೇಲೆ ಕಿರಿಸ್ಗೇನು ಪಲ್ಯ ರೀ, ಗೊರ್ಜಿ ಪಲ್ಯ ಐತಿ ಕರಿತೀವಿ ರೀ, ಅದು ಇಲ್ಲೆಲ್ಲ ಎದ್ದೈತ್ರಿ ಕಸ. ಆಮೇಲೆ ಹರಿ ಪಲ್ಯ ಅಂತೇಳಿ ಕರಿತೀವಿ ರೀ, ಅದೈತ್ರಿ. ಅದೆಲ್ಲ ಪಲ್ಯ ಏನು ಮಾಡ್ತಾಳ್ರಿ ಅದು. ಆಮೇಲೆ ಏನು ಕೆನ್ನೆ ಎತ್ತಿರ್ತೈತಲ್ರಿ ಅದನ್ನು ಎಲ್ಲ ಕೂಡಿ ಏನು ಮಾಡ್ಲತ್ತಾಳ್ರಿ ಕಿತ್ಕೊಳಕತ್ತಾಳ್ರಿ ಹಿರಿ ಬೆಳ್ಯಾಗಿಂದ. ಈ ಕಡೆ ಕಸ ಕಿತ್ತದಂಗೆ ಹೋಕತ್ರಿ, ಹಸನ್ ಮಾಡ್ದಂಗೆ ಹೊಲ. ಆಮೇಲೆ ಅವು ಕಾಡುಗಳಿಗೆ ಮೇವ್ನು ಹೋಕತಿ. ಹೀರಿಕಾಯಿ ಒಂದು ಚೆಂದಾಗಿತ್ತು. ಹೀರಿಕಾಯಿ ನೋಡ್ರಿ ನಾ ಎಷ್ಟು ಸುಂದರ ಅದನ್ನು ತ್ರಿಪುರ ಸುಂದರಿ ಅಂಥೇಳಿ ಅನ್ನಕತ್ತಿತ್ರಿ. ಅದಕ್ಕಟ್ಟು ಹೌದವ್ವ ನೀ ಭಾಳ ಸುಂದರಿ ಇದಿ, ನಿನ್ನಟ್ಟು ಚೆಂದ ಯಾರೂ ಇಲ್ಲ ಅಂಥೇಳಿ ಅನ್ರಿ. ಅಂದು ಅಷ್ಟೊತ್ತಿಗೆ ಮುಂದೆ ಬನ್ನಿ ಈ ಕಡೆ ಬರ್ಗೊಡ್ದು ನಮ್ಮ ಅಕ್ಕ ಏನು ಮಾಡಾಕತ್ತಿದ್ರು ಎಲ್ಲ ಬೆಂಡಿ ಗಿಡದಾಗ ಆದ ಬೆಂಡಿಕಾಯಿ ನೋಡ್ರಿ. ನಾನು ಯಾವಾಗ ಹರಿದ ನೀವು ಪಲ್ಯ ಅದು ಮಾಡ್ಕೊತಿತ್ತೀರಿ ನೋಡ್ರಿ, ನಾನು ಎಷ್ಟು ದೊಡ್ಡಕೀಗಿನ ಅಂಥೇಳಿ ಬೆಂಡಿಕಾಯಿಗಳು ಅಂದು ರೀ. ಹಂಗೆ ಆ ಬೆಂಡಿಕಾಯಿಗೇನ್ರಿ ನಿಮ್ಮನ್ನು ಹರ್ಕೊಂಡು ಹೋಗ್ತೀವಿ ನಿಂದ್ರಿ ಒಂದು ಸ್ವಲ್ಪ ಭಾಳ ಅದಾವು. ನಮ್ಮ ಅಕ್ಕ ಮೇವು ಮಾಡ್ಲಾಕತ್ತಾಳತ್ತನ್ರಿ. ಈಗ ನೋಡ್ಲತ್ತೀರಿ ನಮ್ಮ ಅಕ್ಕ ಎಲ್ಲ ಮೇವು ಮಾಡ್ಕೊಂಡು ಬಂದಾಳ್ರಿ. ಮಾಡಿ ಈ ರೀತಿ ಸಿರಿ ಪಡ್ಕ್ಯಾಗ ಗಂಟು ಕಟ್ಕೊಳಕತ್ತಾಳ ನೋಡ್ರಿ. ವಾಡ್ಗಳಿಗೆ ಹಾಕ್ಲಕ್ಕ ತೊಗೊಂಡು ನಡ್ದಾಳ್ರಿ ಆಕಿ. ದನಗಳಿಗೆ ಏನೈತ್ರಿ ಮೇವು ಹತ್ತಿಗಸ್ ಕಡ್ದಿರ್ತಾರೆ ಹಿಂಡು ದನಗಳಿಗೆ, ಅದನ್ನು ಆಮೇಲೆ ಮಷಿನ್ ಒಳಗೆ ಸಣ್ಣ ಮಾಡಿ ಹಾಕ್ತಾರೆ. ಒಣ ಕಣಿಕಿ ಒಂದೇ ಮೇವು ಹಾಕ್ತಾರೆ ಅವಕ್ಕೆ, ಇದಕ್ಕೆ ಹಿಂಡು ಎಮ್ಗಳಿಗೆ ಆಮೇಲೆ ಆಕಳುಗಳಿಗೆ. ಇದೇನೈತ್ರಿ ಇದು ಹತ್ತಿ ಮೇವು ಅಂದ್ರೆ ಮೇವು ತಿನ್ನಂಗಿಲ್ರಿ ಸಣ್ಣ ಮಾಡಿದ್ವು ಆಡುಗಳ. ಅದಕ್ಕೆ ಅವಕ್ಕೆ ಈ ರೀತಿ ಏನು ಮಾಡಾಕತ್ತಾಳೆ ಇದನ್ನು ಗೊರ್ಜಿ ಪಲ್ಯ ಆಮೇಲೆ ಕೆನ್ನೆ ರೀ ಇಗಳಿ ಎಲ್ಲ ಬಳ್ಕೊಂಡು ಹೊಂಟಾಳ್ರಿ. ಈಗ ಗಂಟು ಕಟ್ಟಿಟ್ಟಾಳ್ರಿ. ವಾಜಿತ್ತು ಆಕೆ ನನಗೇನಂದ್ರು ಹೊರಸಂದಳ್ರಿ. ಅದಕ್ಕೆ ಇದನ್ನು ಏನು ಮಾಡಿದ್ನಿ ಈ ರೀತಿ ಒಂದು ಕೈಲಿ ನಮ್ಮ ಅಕ್ಕಾಗ ತಲೆ ಮೇಲೆ ಹೊರಸಿದ್ನಿ. ಇನ್ನು ಮನೆಗೆ ಹೊಂಟಿವಿ ನೋಡ್ರಿ. ಈಗ ಇಲ್ಲಿದ ಹಾದ ಈಗ ಹೋಗಾಗ ನಿಮ್ಗೆ ನಮ್ಮ ಅಕ್ಕ ಬದ್ನಿ ಗಿಡ ಹಚ್ಚಾಳ್ರಿ. ಅವ್ರಿ ಬೆಳ್ಳಿ ಯಾವ ರೀತಿ ಅದಾವು. ಬದ್ನಿಕಾಯಿ ಭಾರಿ ಟೇಸ್ಟ್ ಅದಾವ್ರಿ. ಬದ್ನಿಕಾಯಿನೂ ಚಲೋ ಆಗ್ಯಾವ, ತೋರಿಸ್ತೀನಿ ನಾನು ನಿಮ್ಗೆ. ಯಾವ ರೀತಿ ನೀವು ಸೀರಿದ್ರೆ ಸೀರೆ ಪಡ್ಕಿಲೆ ಗಂಟು ಕಟ್ಕೋರಿ, ಇಲ್ಲ ಬೇರೆ ಅರಿವಿಲೆ ಗಂಟು ಕಟ್ಕೋರಿ ಮೇವು ಈ ರೀತಿ. ಇಲ್ಲೇ ಬದ್ನಿ ಗಿಡ ಹಚ್ಚಾಳ ನೋಡ್ರಿ. ಮನೆಗೆ ಆಗುವಷ್ಟು ಯಾವುದೂ ಇದಕ್ಕೂ ಅವರು ರಾಸಾಯನಿಕ ಗೊಬ್ಬರ ಔಷಧ ಯಾವುದೂ ಸಿಂಪಡಣೆ ಮಾಡಂಗಿಲ್ಲ. ತಮ್ಮ ಮನೆ ಪೂರ್ತಿ ಎಲ್ಲರೂ ಒರಿಜಿನಲ್ ಇದಕ್ಕೆ ತಿಪ್ಪಿ ಗೊಬ್ಬರ ಹಾಕಿ ಸಾವಯವ ಕೃಷಿ ಒಳಗೆ ಬೆಳೆಸ್ಯಾರ ನೋಡ್ರಿ. ಅಂದ್ರೆ ಮನೆಗೆ ಆಗುವಟ್ಟು ಹೇಳಿ ಅವ್ರು ತಿರ್ಲಾಕ ಹಚ್ಕೊಂಡಾರಿ. ಉಳಿದಿದ್ದು ಅವರು ತಿಂದು ಉಳಿದಿದ್ದು ಏನು ಮಾಡ್ತಾರೆ ಮಾರ್ಲಾಕ ಒಂದು ಸ್ವಲ್ಪ ಒಯ್ತಿರ್ತಾರೆ. ಭಾಳ ಅದು ಅಂದ್ರೆ ಇದನ್ನು ಮುಳ್ಳು ಬದ್ನಿಕಾಯಿ ಅಂತ ಕರಿತೀರಿ. ಇವು ತಳಿ ಒಳಗೆ ಯಾವುದಪ್ಪ ಅಂದ್ರೆ ಮೈಕು ಬದ್ನಿಕಾಯಿ ಅಂತ ಕರಿತಾರೆ. ಮೈಕು ಅದಾವ್ರಿ. ಇದ್ರೊಳಗೂ ಕಸ ಭಾಳ ಆಗೈತಿ ಫ್ರೆಂಡ್ಸ್. ಅದನ್ನೂ ಕಸ ತೆಗೆದು ಅವ್ರು ಏನು ಮಾಡ್ತಾರೆ ನಮ್ಮ ಅಕ್ಕ ಹಿಂದಿಂದ ಹೂ ನೋಡ್ರಿ ಯಾವ ರೀತಿ ಅದಾವ ಬದ್ನಿ ಹೂವು. ಆಡುಗಳಿಗೆ ದನಗಳಿಗೆ ಮೇವು ಮಾಡಿ ಹಾಕ್ತಾರೋ ಈ ರೀತಿ. ಮುಂದೆ 2 ಬದ್ನಿಕಾಯಿ ಅದಾವ ನೋಡ್ರಿ ಇದ್ರೊಳಗೆ. ಆಮೇಲೆ ಇವು 2 ಹೂ ಅದಾವ್ರಿ. ಹೂ ಆಗಿದ್ದಕ್ಕೆ ಅಲ್ಲಿ ಮುಂದೆ ಹೂವಿನ ತಲೆನ ಕಾಯಿ ಇರಂಗಿಲ್ಲ. ಕಾಯಿ ಹೂವು ಬೇರೆ ಇರ್ತಾವ್ರಿ ಕೊಂಡಿ. ಆಮೇಲೆ ಹೂವಿನ ಹೂವು ಬೇರೆ ಇರ್ತಾವೆ. ಹೂ ಮ್ಯಾಗ ಬಿಡ್ತಾವೆ, ಆಮೇಲೆ ಹಿಂದೆ ಕಾಯಿ ಹೂವು ಕೊಂಡಿ ತಯಾರಾಕವು. ನೋಡ್ಲತ್ರಿ ಇಲ್ಲೊಂದು ಬದ್ನಿಕಾಯಿ ಆಗೈತಿ. ಈಗ ಸ್ಟಾರ್ಟ್ ಆಗ್ಯಾವು. ಹಚ್ಚಿ ಒಂದು ತಿಂಗಳೊಳಗೆ ಇವು ಈ ರೀತಿ ಹೂ ಬಿಡ್ತಾವೆ. ಒಂದು 1.5 ತಿಂಗಳಿಗೆ 2 ತಿಂಗಳಿಗೆ ಏನಾಕವು ಫುಲ್ ಬಿಡ್ ಚಾಲೂ ಆಕತ್ರಿ ಫ್ರೆಂಡ್ಸ್. ನೋಡ್ರಿ ಪ್ರತಿಯೊಂದಕ್ಕೆಲ್ಲ ಯಾವ ರೀತಿ ಬದ್ನಿಕಾಯಿ ಮಿಡಿ ಅದಾವು. ಆಮೇಲೆ ಸಣ್ಣ ಮಿಡಿನೂ ಹಂಗೆ ಅದಾವು ಮ್ಯಾಲೆ. ಆಮೇಲೆ ಕೆಳಗಡೆ ಈ ರೀತಿ ಫಸ್ಟ್ ಒಂದು ಕಾಯಿ ಆಗೈತಿ. ಇದು ಕಾಯಿ ಹೂ ಬಿಟ್ಟು ಒಂದು ತಿಂಗಳೊಳಗೆ ಕಳ್ಳು ಹೂ ಅಂತ ಏನು ಕರಿತೀವಲ್ರಿ ಹೂ ಬಿಡೋಣ ಈ ಕಾಯಿ ಮೂಡೈತಿ ನೋಡ್ರಿ. ಹರಿ ಹೊತ್ತಾಗಿತ್ತು ಕಾಯಿ ಅಷ್ಟು. ಅದ್ರಾಗ ಮುಳ್ಳೊಂದು ಭಾಳ ಇರ್ತಾವ್ರಿ. ಹಿಂಗಾಗಿ ಇದ್ರೊಳಗೆ ಕಸ ತೆಗಿದಾಗಲಿ ಕಾಯಿ ಹರಿದಾಗಲಿ ಭಾಳ ಜೋಪಾನ ಮಾಡಿ ಹರಿಬೇಕಾಗತ್ರಿ. ಇಲ್ಲಿಕಂದ್ರೆ ಕೈಯಾಗ ಇಷ್ಟು ಮುಳ್ಳು ಮುರಿತಾವಲ್ರಿ ಇವು. ಈ ಮುಳ್ಳುಕಾಯಿ ಆ್ಯಕ್ಚುಲಿ ತಿನ್ಲಾಕ ಮನಗಂಡು ಚಲೋ ಇರ್ತಾವ್ರಿ. ಆದ್ರೆ ಕಸ ತೆಗಿಯಾರು ಅದು ಭಾಳ ಇದಕ್ಕೆ ಜೋಪಾನ್ಡೆ ತೆಗಿಬೇಕಾಗತ್ರಿ. ಇಟ್ಟು ಕೈಯಾಗ ಮುಳ್ಳು ಮುರಿತಾವೆ. ಮುಳ್ಳು ಅಷ್ಟು ಕೂರಿರ್ತಾವ್ರಿ. ಅವು ಚೂಪ ಮುರಿದು ಅಂದ್ರೆ ಕೈ ಒಳಗೆ ಕೆಂಪು ಇರ್ತಾವ್ರಿ. ಮುಳ್ಳು ಕಾಣಂಗಿಲ್ಲ ಸುನಿ. ಆದ್ರೆ ಹೆಂಗೆ ತೆಗಿತಾರೋ ನಮ್ಮ ಅಕ್ಕ ಮಾಮ ಹೆಂಗೆ ಮೇಂಟೈನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಮುಳ್ಳು ಬದ್ನಿಕಾಯಿ ಹಚ್ಚೋದು ಭಾಳ ಒಂದು ಪರಿಶ್ರಮ ಐತ್ರಿ ಇದ್ರ ಹಿಂದಿನ ಕತೆ. ಮುಳ್ಳು ಬದ್ನಿಕಾಯಿ ಹಚ್ಚಂದ್ರೆ ಕಸ ತೆಗಿಯಾಗ್ರಿ ಇಟ್ಟು ಇದು ಆಕೈತಿ ಹೇಳಿ. ಒಣಗಿದ ಎಲೆ ಕೆಳಗೆ ಬಿದ್ದು ಅಂದ್ರೆ ಗೊತ್ತಾಗಂಗಿಲ್ಲ. ಕಾಲಾಗ ಕೈ ಮುಳ್ಳು ಮುರಿತಾವು, ಹರಿ ಮುಂದಾಗ ಕೈಯಾಗ ಮುಳ್ಳು ಮುರಿತಾವ್ರಿ. ಭಾಳ ಅಂದ್ರೆ ಇದೊಂದು ಮುಳ್ಳು ಬದ್ನಿಕಾಯಿ ಹಚ್ಚೋದೊಂದು ದೊಡ್ಡ ಒಂದು ಇದು ಇದ್ದಂಗೆ ರೀ. ಇದು ಒಂದು ಸಾಧನೆ ಮಾಡ್ದಂಗೆ ರೀ. ಯಾಕಂದ್ರೆ ಏನೂ ಭಾಳ ಪರಿಶ್ರಮ ಐತ್ರಿ ಇದ್ರ ಹಿಂದಿಂದ. ಅದಕ್ಕೆ ಇದೇ ರೀತಿ ನಡು ನೋಡ್ರಿ ಸಾಲಿನ ಸಾಲು ನೋಡಿ ಎಷ್ಟು ಪಟ್ಟು ಬಿಟ್ಟಾರು. ಅಂದ್ರೆ ಗ್ಯಾಪ ನಡು ಎಲ್ಲ ನೀರು ಹಾಯ್ಲಕ್ಕ ಜಾಗ ಬಿಟ್ಟಾರು. ಆಮೇಲೆ ಒಂದಕ್ಕೊಂದು ಕೂಡಬಾರ್ದು ಅಂಥೇಳಿ ಏನು ಮಾಡ್ಯಾರು ಈ ರೀತಿ ಹಂಗಲ್ಲ ಹೆಚ್ಚಾರು ಬದ್ನಿ ಗಿಡ. ಈಗ ಇದನ್ನು ಅವ್ರಿ ಬೆಳೆ ತೋರಿಸ್ತೀನಿ ನೋಡ್ರಿ. ತಿಂಗಳು ಅವ್ರಂತ ಕರಿತೀವಿ ರೀ. ಈ ರೀತಿ ಹೂ ಬಿಟ್ಟಾವು. ಇದನ್ನ ಏರ್ಸಿಲ್ಲ. ದ್ರಾಕ್ಷಿ ತಂತಿಗೆ ಈ ಕಡೆ 1-2 ಸಾಲ ಏರ್ಸೋದು ಹಂಗೆ ಉಳ್ದೈತಿ. ಅವ್ರಿಗೆ ಏರ್ಸೋದಾಗಿಲ್ಲ.
ಎಲ್ಲ ನೋಡ್ರಿ ಡ್ರಿಪ್ ಮೇಲೆ ಬೆಳೆಸ್ಲಾಕತ್ತಾರ. ಯಾವುದು ಹನಿ ನೀರಾವರಿ ಮೇಲೆ ಯಾವುದು ಬಿಟ್ಟು ನೀರು ಅದು ಹಾಸಂಗಿಲ್ಲ ಏನಿಲ್ಲ. ಅಂದ್ರೆ ಹನಿ ನೀರಾವರಿ ಮುಖಾಂತರ ಏನು ಮಾಡಾಕತ್ತಾರ, ಪ್ರತಿಯೊಂದೆಲ್ಲ ಹೀರೆ ಬೆಳೆ ಹಾಕ್ಯಾರು, ಈ ರೀತಿ ಅವ್ರಿ ಬೆಳೆ ಹಾಕ್ಯಾರು, ತಿಂಗಳವ್ರಿ ಎಲ್ಲ ಯಾವುದಕ್ಕೂ ಔಷಧ ಹೊಡೆದಿಲ್ಲ ಏನಿಲ್ಲ. ಆಮೇಲೆ ರಾಸಾಯನಿಕ ಗೊಬ್ಬರ ಅದು ಏನೂ ಹಾಕಿಲ್ರಿ, ಎಲ್ಲ ಸಾವಯವ ಗೊಬ್ಬರ ಹಾಕಿ ಬೆಳೆಸ್ಯಾರ ನೋಡ್ರಿ. ಇಟ್ಟು ಭಾರಿ ಟೇಸ್ಟ್ ಹತ್ತಾವಲ್ರಿ ಈ ರೀತಿ ಬೆಳೆಸೋದ್ರಿಂದ. ಈಗ ಮನೆಗೆ ಬಂದೀವ್ರಿ, ಬಂದು ನಮ್ಮ ಅಕ್ಕ ಎಲ್ಲ ಏನು ಮಾಡ್ಯಾವು, ಆಡುಗಳಿಗೆ ಮೇವು ಹಾಕ್ಯಾವ ನೋಡ್ರಿ. ನಾ ಬರ್ಗುಡ್ದ ಅಂದ್ರೆ ನಾ ಆಕಿ ಮುಂದೆ ಬಂದಿದ್ದಳು, ನಾ ಒಂದು ಸ್ವಲ್ಪ ಹಿಂದೆ ಬದ್ನಿ ಗಿಡದ ಆಮೇಲೆ ಅವ್ರಿಗೆ ಬೆಳೆದ ವಿಡಿಯೋ ಮಾಡ್ಕೊಂಡು ಬನ್ನಿ. ಆಡುಗಳು ನೋಡ್ರಿ ಎಷ್ಟು ಚಂದ ಮೇವು ತಿಲ್ಲತ್ತಾವು. ಈಗ ನಾಯಿ ಬರಿ ಬರ್ತೈತ್ರಿ, ಅದು ಬರೀ ನಿಮ್ಮ ಮೇವು ತಿನ್ನೋದು ಮಾಡ್ತೀರಿ, ನನ್ನ ಜೋಡಿ ಆಟ ಆಡಂಗಿಲ್ಲ ಅಂತೀರಿ. ಅದು ಇನ್ನು ನಾಯಿ ಮರಿನೂ ಬಂದು ಅವ್ರ ಜೊತೆ ಏನು ಮಾಡ್ಲಾಕತ್ತು ಈ ರೀತಿ ಅಂದ್ರೆ ಆಟ ಆಡ್ಲಕ್ಕ ಕರೀಲಕ್ಕ ಹೊಂಟ್ರಿ. ಅದು ಬರ್ಲಾತೈತಿ ನೋಡ್ರಿ ಇಲ್ಲಿ ನಾಯಿ ಮರಿ. ಅವಾಗ ನಾಯಿ ಮರಿ ಬಂದ್ರೆ ಆಡು ಏನದಾತು, ನಮ್ಮ ಮೇವು ಎದಕ್ಕೆ ತಿಲ್ಲಾಕ ಬಂದು, ಹೋಗಿ ನಮಗೆ ಸಾಲವಾತು, ನೀ ಎದಕ್ಕೆ ತಿತ್ತೈತಿ ಹೇಳಿ ನೋಡ್ರಿ. ಹಂಗೆ ಯಾವ ರೀತಿ ಮಾಡಿ ಕೂದಲಾಕತ್ತೈತ್ರಿ ಅದು ಆಡ. ನಾಯಿ ಮರಿ ಎಲ್ಲತ್ತು, ಯವ್ವ ನಾ ಎಲ್ಲಿ ಮೇವು ತಿತ್ತನು, ನಾ ರೊಟ್ಟಿ ತಿತ್ತನು, ನನ್ನ ಜೋಡಿ ಆಡ್ಲಕ್ಕೆ ಬರೀತೆ ಕರೀಲಕ್ಕೆ ಬಂದನು ಅಂತೇಳಿ ನಾಯಿ ಮರಿ ಅತ್ತು. ಆದ್ರೆ ಆಡೇನದಾಕತ್ತು, ಸುಳ್ಳು ಹೇಳತ್ತಿದ್ದೀನಿ, ನಮ್ಮ ಮೇವನ್ನ ತಿಲ್ಲಕ್ಕೆ ಬಂದಿದ್ದೀನಿ, ಹೋಗಿ ಆ ಕಡೆ ನಮಗೆ ಸಾಲವತ್ತು ಮೇವು ನಿನಗೆ ಎಲ್ಲಿ ಹಾಕೊಂಡು ಅಂತೇಳಿ ಕೂದಿತ್ತು. ಅಷ್ಟೊತ್ತಿಗೇನ ಇವರು ದುರ್ಗ ಮುರುಗವ ಸಮಾಜದವ್ರು ನೋಡ್ರಿ. ಅಂದ್ರೆ ಬ್ಯಾಸ್ಗೆ ಒಳಗೆ ರಾಶಿ ಆಗಾನ, ಜೋಳದ ರಾಶಿ ಅದು, ಗೋಧಿ ರಾಶಿ ಅದು ಆಗಾನ ಈ ರೀತಿ ದುರ್ಗ ಒಂದು ಪಲ್ಲಕ್ಕಿ ತೊಗೊಂಡ್ರಿ ಏನು ಮಾಡ್ತಾರೆ, ಮನೆಗೆ ಬರ್ತಾರೆ. ಪ್ರತಿ ವರ್ಷ ಬರ್ತಾರತ್ರಿ ಇವರು. ಅಂದ್ರೆ ಇವರು ಕಾಕಾರು ಮತ್ತು ಕಾಕೋರು ಒಬ್ಬರು ಮಗ ಕೂಡ ಅದಾರೆ ಅವರಿಗೆ. ಅಂದ್ರೆ ಪ್ರತಿ ವರ್ಷ ತೊಗೊಂಡು ಬರ್ತಾರತ್ರಿ. ಅಂದ್ರೆ ಅಡವಿ ಒಳಗೆ ದುರ್ಗಾ ಮಾತೆದ ಒಳಗೆ ಮೂರ್ತಿ ಐತ್ರಿ. ಈ ರೀತಿ ಪಲ್ಲಕ್ಕಿ ಇಟ್ಕೊಂಡಾರು, ಅದ್ರ ಮೇಲೆ ಈ ರೀತಿ ಇದನ್ನ ತಲೆ ಮೇಲೆ ಹೊತ್ಕೊಂಡ ಬರ್ತಾರೆ. ಸಕ್ರೆ ಬಾನ ಹಿಡಿದ್ರಿ ನಮ್ಮ ಅಕ್ಕ. ಸಕ್ರೆ ಬಾನ, ಕುಂಕುಮ, ಊದಿನ ಕಡ್ಡಿ ಕೊಟ್ಟಿದ್ರು, ಊದಿನ ಕಡ್ಡಿ ಇಟ್ಕೊಂಡ್ರು, ಸಕ್ರೆ ಇಟ್ಟು ಬಾನ ಹಿಡಿದ್ರು. ಇವ್ರು ನಮ್ಮ ಅಕ್ಕ ನಾದ್ರಿ ಅಂದ್ರೆ ಹೆಣ್ಮಗಳು. ಅವರು ಕೂಡ ಏನು ಮಾಡ್ಯಾರ, ಗೊಂಜಾಳ ತೊಗೊಂಡು ಬಂದಾರಿ. ಮರದೊಳಗೆ 2 ಊದಿನ ಕಡ್ಡಿ, ಆಮೇಲೆ ಅರಿಶಿನ, ಕುಂಕುಮ, ಒಂಚರಿಗೆ ನೀರ ಬಂದು ಈ ರೀತಿ ಅಡ್ಡ ನೀರು ಹಾಕಿದ್ರು ನೋಡ್ರಿ. ಪ್ರತಿ ಮನೆಗೆ ಹೋಗ್ತಾರೆ ಇವ್ರು ಎಲ್ಲರು. ನಮ್ಮ ಅಕ್ಕಾರ್ದು ಎಲ್ಲ ತೋಟಗಳದ್ರಾಗ ಬಂದ್ರಂದ್ರೆ ಎಲ್ಲರ ಮನೆಯವ್ರು ಏನು ಮಾಡ್ತಾರೆ, ಇದೇ ರೀತಿ ನೀರ, ಆಮೇಲೆ ಅವ್ರಲ್ಲಿ ಏನು ಇರ್ತಾವಲ್ರಿ, ಗೊಂಜಾಳ ಇದ್ರೆ ಗೊಂಜಾಳ, ಸಜ್ಜಿ ಇದ್ರೆ ಸಜ್ಜಿ, ಜೋಳ ಇದ್ರೆ ಜೋಳ, ಏನಿರ್ತಾವಲ್ರಿ ಅಕ್ಕಿ ಇದ್ರೆ ಅಕ್ಕಿ, ಎಲ್ಲ ಥರ ಮರದಾಗ ಹಾಕಿರಿ. ಅರಿಶಿನ, ಕುಂಕುಮ, ಆಮೇಲೆ ಊದಿನ ಕಡ್ಡಿ, ಸಕ್ಕರೆ ಕೊಟ್ಟು ಈ ರೀತಿ ಉಡಿ ತುಂಬ್ತಾರೆ ನೋಡ್ರಿ ಪ್ರತಿ ವರ್ಷ. ನೋಡ್ರಿ ಯಾರ್ಯಾರು ದುರ್ಗ ಮುರುಗೋ ಸಮಾಜದಾರ ಅದ್ರಿ, ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ ರೀ. ಯಾಕಂದ್ರೆ ಅವರು ಪ್ರತಿ ವರ್ಷ ಬಿಡ್ಲಾದನ್ನ ದೇವಿ ಅಂದ್ರೆ ಎಲ್ಲರಿಗೂ ಊರಾಗ ಸುಗ್ಗಿ ಒಳಗೆ ಊರಾಗ ಹೋಗೋದು ಆಗಂಗಿಲ್ಲ ದೇವಿ ದರ್ಶನ ಪಡ್ಲಿಕ್ಕೆ. ಅದಕ್ಕೆ ಯಾರು ಎಲ್ಲಿರ್ತಾರಲ್ರಿ ರೈತರು, ಅವ್ರ ತೋಟಕ್ಕೆ ಬಂದು ಈ ರೀತಿ ಪ್ರತಿಯೊಬ್ಬರ ಮನೆಗೆ ಬಂದು ದೇವಿ ದರ್ಶನ ಕೊಡಿಸ್ಕೊಂಡು ಅವರಲ್ಲಿ ಏನಿರ್ತೈತಿ ಎಲ್ಲ ಅದನ್ನ ಇದ್ದಿದ್ದನ್ನು ಉಡಿ ತುಂಬ್ಕೊಂಡು ಹೋಗ್ತಾರೆ. ನೋಡತ್ತೀರಿ ಈಗ ನಮ್ಮ ಅಕ್ಕನೂ ಹೋಗ್ಯಾಳ್ರಿ ತರ್ಲಾಕ ಉಡಿ ತುಂಬ್ಲಾಕ. ಅಂದ್ರೆ ಈಗ ಮರದೊಳಗೆ ಏನು ಮಾಡಿದ್ರು ನಮ್ಮ ಅಕ್ಕ ಹೋಗಿರಿ. ಅಂದ್ರೆ ನೋಡ್ತೀರಿ ನಮ್ಮ ಅಕ್ಕನೂ ಈಗ ಗೊಂಜಾಳ ತೊಗೊಂಡು ಬಂದ್ರು ನೋಡ್ರಿ ಹಾಕಲಾಕ. ಈ ರೀತಿ ಎಷ್ಟು ಇರ್ತಾವಲ್ರಿ ತಮ್ಮಲ್ಲಿ ಇದ್ದಷ್ಟು ಏನು ಮಾಡಿದ್ರು ರೊಕ್ಕ ತೊಗೊಂಡು ಬಂದಳ್ರಿ ದಕ್ಷಿಣೆ ನಮ್ಮ ಅಕ್ಕ ರೀ. ನೋಡ್ರಿ 11 ರೂಪಾಯಿ ತೊಗೊಂಡು ಬಂದಳ್ರಿ. 11 ರೂಪಾಯಿ ಇಟ್ರಿ. ಆಮೇಲೆ ಉಡಿ ತುಂಬ್ಲಾಕ ಗೊಂಜಾಳ ತೊಗೊಂಡು ಬಂದರು, ನಮಸ್ಕಾರ ಮಾಡಿದ್ರಿ. ಅವರು ಅಲ್ಲಿ ಎಲ್ಲದಕ್ಕೂ ಚೀಲ ಬೇರೆನ ಮಾಡ್ಯಾರಿ. ಗೊಂಜಾಳ ಚೀಲ ಒಂದು ಬೇರೆ, ಜೋಳದ ಚೀಲ ಒಂದು ಬೇರೆ, ಸಜ್ಜಿ ಚೀಲ, ಅಕ್ಕಿ ಚೀಲ ಎಲ್ಲ ಚೀಲದಾಗ ತುಂಬ್ಕೊಂಡ್ರಿ. ಈ ರೀತಿ ದುರ್ಗಾ ಮಾತೆದ ಮರದೊಳಗೆ ಭಂಡಾರ ಹಾಕಿದ್ರು ನೋಡ್ರಿ. ಎಲ್ಲರಿಗೂ ಇದೇ ರೀತಿ ಮಾಡ್ತಾರೆ. ಅದಾದ ಬಳಿಕ ನಮ್ಮ ಅಕ್ಕಾರ ನಾದಿನಿಯವ್ರು ಮತ್ತೆ ಏನು ಮಾಡಿದರು, ತನ್ನ ಕಡೆಯಿಂದ ಅಂದ್ರೆ ಇನ್ನೊಬ್ಬರ ವೈನಿ ಕಡೆದವರಿಂದ ಏನು ಮಾಡಿದರು, ಜೋಳ ತೊಗೊಂಡು ಬಂದರು ನೋಡ್ರಿ. ಅರಿಶಿನ, ಕುಂಕುಮ, ಪಂಚಪಾಯ ತೊಗೊಂಡು ಬಂದರು, 2 ಊದಿನ ಕಡ್ಡಿ ಹಚ್ಕೊಂಡು ಬಂದಾರು ನೋಡ್ಲತ್ತೀರಿ. ಆಮೇಲೆ ಅವ್ರು ತಂದಂಥದ್ದು ಅರಿಶಿನ ಕುಂಕುಮ ಎಲ್ಲ ದೇವ್ರಿಗೆ ಹೆಚ್ಚಿದ್ರು. ಆಮೇಲೆ ದಕ್ಷಿಣೆ ಇಟ್ರಿ ಇವರು. ಆಮೇಲೆ ಊದಿನ ಕಡ್ಡಿ ನೋಡ್ರಿ, ಅವ್ರು ಊದಿನ ಕಡ್ಡಿ ಹಚ್ಕೊಂಡು ಬಂದಿದ್ರು. ಆದ್ರೆ ಅವ್ರು ಊದಿನ ಕಡ್ಡಿ ಏನು ಮಾಡಿದ್ರು, ಆರಿಸಿದ್ರು. ಹಂಗೆ ಮುಂದೆ ಆತನ ಆರಿಸಿ ಇಟ್ಕೊಂಡ್ರು. ಆಮೇಲೆ ಇವ್ರದ್ದು ಕೂಡ ನಮ್ಮ ಅಕ್ಕಾರ ನಾದಿನಿಯವರು ದಕ್ಷಿಣೆ ಇಟ್ಟು ಏನು ಮಾಡಿದ್ರಿ, ಕಾಲು ಮುಗಿದ್ರು. ಇವಾಗ ಇವರು ನೋಡ್ರಿ ಜೋಳ ತೊಗೊಂಡು ಬಂದರು. ಜೋಳದ ಚೀಲದೊಳಗೆ ಜೋಳ ಹಾಕೊಂಡ್ರು. ಅವೆಲ್ಲ ಕೌದಿದ ನೋಡ್ರಿ. ಅವ್ರು ಯಾವ ಟೈಪ್ ಹೊಲ್ಕೊಂಡಾರು ಅಂದ್ರೆ ಇವರೆಲ್ಲ ದುರ್ಗಾ ಮಾತೆ ಸಮಾಜದವ್ರು ಅದಾರಲ್ರಿ, ದುರ್ಗ ಸಮಾಜದವರೆಲ್ಲ ವೇಷಭೂಷಣಗಳು ಬೇರೆ ರೀ ಇವರು. ಆಮೇಲೆ ಯಾವ ರೀತಿ ಮುಚ್ಚಳ ಅಂದ್ರೆ ಮುಚ್ಚಿದ್ರು ನೋಡ್ರಿ, ಅದನ್ನು ದೇವ್ರ ಗುಡಿ ಬಾಗಲ ಗುಡಿ ಟೈಪನ್ ಐತ್ರಿ, ಸಾಣದೈತಿ. ನಮ್ಮ ಅಕ್ಕ ಅವ್ರಿಗೆ ಸಜ್ಜಿ ರೊಟ್ಟಿ, ಸಜ್ಕದ ಹೋಳಿಗೆ, ಬಾಳೆಕಾಯಿ ಅದು ಕೊಟ್ರು ನೋಡ್ರಿ ತಿರ್ಲಾಕ. ಯಾವ ರೀತಿ ದಾನ ಮಾಡಿದ್ರು. ನಮ್ಮ ಅಕ್ಕ ಭಾಳ ದೊಡ್ಡ ಕೈ ಐತ್ರಿ ನಮ್ಮ ಅಕ್ಕಂದ. ಈ ರೀತಿ ಅವ್ರದ್ದು ಡಮ್ಮರ್ ಇರ್ತೈತಿ ರೀ ಇದು. ಇದನ್ನ ಏನು ಮಾಡ್ತಾರೋ, ಮುಂದಿನ ಮನೆಗೆ ನಾವು ಬಂದೀವನಾಗ ಸಿಂಬಲ್ ತೋರ್ಸ್ಲಕ್ಕ ಅದನ್ನು ಫಸ್ಟ್ ಮುಂದೆ ಅಂದ್ರೆ ಅವರು ಕಾಕು ಅವರು ಇದನ್ನು ಪಲ್ಲಕ್ಕಿಯನ್ನು ಹೊತ್ಕೋತಾರೋ, ಅವ್ರ ಕಾಕ ಅವ್ರು ಏನು ಮಾಡ್ತಾರೋ ಅದನ್ನು ಮುಂದೆ ದುರ್ಗ ಮುರುಗೋದು ಏನೈತಿ ಅಲ್ರಿ ಅದು ಡೊಳ್ಳು ಅದನ್ನು ಬಾರಿಸ್ತಾರೆ. ಬಾರಿಸಿದ್ರಂದ್ರೆ ಗೊತ್ತಾಕತಿ. ಈಗ ಅವರು ಮುಂದಿನ ಮನೆಗೆ ಹೊಂಟ್ರು ನೋಡ್ರಿ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ತಟ್ವಾರದಾಗ ಹೋಗಿ ಪ್ರತಿಯೊಂದು ಬಿಡ್ಲಾದನ ಎಲ್ಲರ ಮನೆಗೆ ಹೋಗಿ ದೇವಿ ದರ್ಶನ ಕೊಟ್ಟು ಅವರಲ್ಲಿ ಇರ್ತಾರೆ.
ಬಳಸ್ತಕ್ಕಂಥದ್ದು ಎಲ್ಲ ತೊಗೊಂಡು ಉಡಿ ತುಂಬ್ಕೊಂಡು ಬರ್ತಾರೋ. ನೋಡಿರಿ, ಈ ವಿಡಿಯೋ ಇಷ್ಟಕ್ಕೆ ಮುಗ್ಸೋಕೆ ಅದನ್ನು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಯೂಟ್ಯೂಬ್ ಚಾನಲ ಪ್ರತಿಯೊಬ್ಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದಲ್ದ ನನ್ನ ಇನ್ಸ್ಟಾಗ್ರಾಮ ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಮನೆಗೆ ಎಲ್ಲರ ಮನೆಗೆ ದುರ್ಗಾ ಮಾತೆ ಬರ್ತಾಳನ ಈ ರೀತಿ ತೊಗೊಂಡು ಅಂದ್ರೆ ಪಲ್ಲಕ್ಕಿ ತೊಗೊಂಡು ಈ ರೀತಿ ಬಾರಿಸ್ಕೋತ ಬರ್ತಾರಂಥೇಳಿ ಪ್ರತಿಯೊಬ್ಬರ ನಿಮ್ಮ ಊರಾಗೂ ಬರ್ತಾರಂಥೇಳಿ ನನಗೆ ಕಮೆಂಟ್ ಮಾಡಿರಿ. ಹೆಂಗೆ ಅನ್ನಿಸ್ತು ಈ ಮುರುಗೋ ಸಮಾಜದವ್ರು ದುರ್ಗಾ ಮಾತೆಯನ್ನು ತೊಗೊಂಡು ಬಂದಿದ್ದು ವಿಡಿಯೋ ಅಂಥೇಳಿ ಪ್ರತಿಯೊಬ್ಬರೆಲ್ಲ ಏನು ಮಾಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿರಿ. ನಾ ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.